ಒಂದು ಕಡೆ ಲಕ್ಷ್ಮೀಪುತ್ರ ಚಿತ್ರೀಕರಣದಲ್ಲಿ ಇನ್ನೇನು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ, ಅದರಲ್ಲಿ ಬ್ಯುಸಿ ಆಗಿರುವಂತಹ ಚಿಕ್ಕಣ್ಣ ಅವರು ಇನ್ನೊಂದು ಕಡೆ ಮದುವೆಯ ಗುಡ್ ನ್ಯೂಸ್ ಅನ್ನು ಸಹ ಕೊಡ್ತಾ ಇದ್ದಾರೆ. ಹೌದು, ಚಿಕ್ಕಣ್ಣ ಅವರ ಒಂದು ಮದುವೆಯ ಸಂಭ್ರಮ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ 29-30ಕ್ಕೆ ಮೈಸೂರಿನಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಮದುವೆನ ಮಾಡ್ಕೋತಾ ಇದ್ದಾರೆ ಚಿಕ್ಕಣ್ಣ ಅವರು. ಚಿಕ್ಕಣ್ಣ ಅವರು ಮದುವೆ ಆಗ್ತಿರುವಂತ ಹುಡುಗಿ ಹೆಸರು ಪಾವನ ಅಂತ. ತುಂಬಾ ವರ್ಷಗಳಿಂದ ಲವ್ ಮಾಡ್ತಾ ಇದ್ರು. ಅದೇ ರೀತಿ ಮನೆಯಲ್ಲೂ ಸಹ ಗ್ರೀನ್ ಸಿಗ್ನಲ್ ಸಿಕ್ತು. ಇದೀಗ ಎಲ್ಲರ ಸಮ್ಮುಖದಲ್ಲಿ ಮದುವೆನ ಮಾಡ್ಕೋತಾ ಇದ್ದಾರೆ. ಬಟ್ ಇಲ್ಲಿ ಡಿವೋರ್ಸ್ ದರ್ಶನ್ ಅವರು ಮದುವೆಗೆ ಬರಕ್ಕಾಗೋದಿಲ್ಲ. ದರ್ಶನ್ ಅವರು ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು ಚಿಕ್ಕಣ್ಣ ಅವರಿಗೆ. ನೋಡೇ ಇರ್ತೀರಾ, ಯಾವಾಗ್ಲೂ ಕೂಡ ಒಟ್ಟಿಗೆ ಇರೋರು. ಆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಆ ಒಂದು ಇನ್ಸಿಡೆಂಟ್ ಇಂದಿನ ದಿವಸವೂ ಕೂಡ ಚಿಕ್ಕಣ್ಣ ಜೊತೆಗೇನೆ ಇದ್ರು, ಪಾರ್ಟಿಯನ್ನು ಸಹ ಮಾಡಿದ್ರು. ಚಿಕ್ಕಣ್ಣನ ಬಿಟ್ಟಿರ್ತಿರ್ಲಿಲ್ಲ ಡಿವೋರ್ಸ್ ದರ್ಶನ್ ಅವರು. ಅದೇ ರೀತಿ ಡಿವೋರ್ಸ್ ದರ್ಶನ್ ಅವರು ಅಂದ್ರೆ ಒಂದು ಒಡನಾಟ, ಯಾವಾಗ್ಲೂ ಕೂಡ ಜೊತೆಲಿ ಆಚೆ ಕಡೆ ಸುತ್ತಾಡೋದಾಗಿರ್ಬೋದು, ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಆಗಿರ್ಬೋದು, ಸಿನಿಮಾದಲ್ಲೂ ಸಹ ಒಟ್ಟಿಗೆ ನಡೆಸಿದ್ದಾರೆ. ಈ ರೀತಿ ಅನ್ಯೋನ್ಯವಾಗಿದ್ರು ಚಿಕ್ಕಣ್ಣ ಅವರು. ಬಟ್ ಚಿಕ್ಕಣ್ಣ ಅವರು ಈಗ ಡಿವೋರ್ಸ್ ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಯಾಕೆಂದ್ರೆ ವಿಜಯಲಕ್ಷ್ಮಿ ಅವರು ಖಂಡಿತವಾಗ್ಲೂ ಕೂಡ ಹೋಗ್ತಾರೆ, ಅವ್ರಿಗೆ ಇನ್ವಿಟೇಷನ್ ತಲುಪಿಸ್ತಾರೆ. ಬಟ್ ಡಿವೋರ್ಸ್ ದರ್ಶನ್ ಅವರು ಮದುವೆಗೆ ಹೋಗಕ್ಕಂತೂ ಆಗೋದಿಲ್ಲ. ಇವರ ಒಂದು ಮದುವೆ ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯಲಿದೆ. ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಸಹ ಬರ್ತಾರೆ, ಸಾಕಷ್ಟು ಗಣ್ಯತಿ ವ್ಯಕ್ತಿಗಳು, ರಾಜಕೀಯದವರು ಎಲ್ಲರೂ ಕೂಡ ಬಂದು ನವ ಜೋಡಿ ಚಿಕ್ಕಣ್ಣ ಮತ್ತೆ ಪಾವನಿ ಜೋಡಿಗೆ ಶುಭಾಶಯಗಳನ್ನ ತಿಳಿಸಲಿದ್ದಾರೆ. ಈಗಾಗಲೇ ಇನ್ವಿಟೇಷನ್ ಅನ್ನ ಕೊಡೋಕೆ ಶುರು ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನ ಎಲ್ಲ ಒಂದು ಸ್ಟಾರ್ಸ್ ಗಣ್ಯರಿಗೂ ಕೂಡ, ಡೈರೆಕ್ಟರ್ಗೆ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಅನ್ನ ತಲುಪಿಸ್ತಾ ಇದ್ದಾರೆ ಚಿಕ್ಕಣ್ಣ ಅವರು. ಜೊತೆಗೆ ದೊಡ್ಡವರ ಆಶೀರ್ವಾದವನ್ನು ಸಹ ಪಡ್ಕೋತಾ ಇದ್ದಾರೆ. ದರ್ಶನ್ ಅವರನ್ನ ಜೈಲ್ಗೆ ಹೋಗಿ ಮೀಟ್ ಮಾಡಿ ವಿಚಾರವನ್ನ ತಿಳಿಸ್ತಾರ ಏನೋ ಗೊತ್ತಿಲ್ಲ. ಬಟ್ ಮೊನ್ನೆ ಧನ್ವೀರ್ ಅವರು ಏನು ಹೋಗಿ ಮಾತನಾಡ್ಸ್ಕೊಂಡ್ಬಂದಿದ್ರಲ್ಲಿ ಆಗ್ಲೂ ಕೂಡ ಹೇಳಿರ್ತಾರೆ ಚಿಕ್ಕಣ್ಣ ಅವರ ಮದುವೆ ಫಿಕ್ಸ್ ಆಗಿರುವಂತ ಒಂದು ವಿಚಾರ. ಡಿವೋರ್ಸ್ ದರ್ಶನ್ ಅವರಿಗೆ ಬಹಳಷ್ಟು ಖುಷಿ ಕೂಡ ಆಗಿರುತ್ತೆ. ಇವರ ಒಂದು ಮದುವೆನ ನೋಡ್ಬೇಕು ಅಂತ ಡಿವೋರ್ಸ್ ದರ್ಶನ್ ಅವ್ರಿಗೂ ಕೂಡ ಬಹಳಷ್ಟು ಆಸೆ ಇತ್ತು. ಬಟ್ ಅವ್ರು ಅಟೆಂಡ್ ಆಗಕ್ಕೆ ಆಗ್ತಾ ಇಲ್ಲ, ಅದೊಂದು ಬೇಸರದ ವಿಚಾರ. ಚಿಕ್ಕಣ್ಣ ಅವರು ಕೂಡ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದು ಅದಕ್ಕೇನೆ, ಡಿವೋರ್ಸ್ ದರ್ಶನ್ ಅವರು ಬರ್ತಾರೆ ಅನ್ನೋ ಅಂತ ಅವರು ಕೂಡ ವೆಯ್ಟ್ ಮಾಡಿದ್ರು. ಬರ್ಲಿಲ್ವಲ್ಲ, ಸೊ ಇನ್ನೇನು ಆಗ್ಬಿಡೋಣ ಅಂತ ಆಗ್ತಾ ಇದಾರೆ. ಒಂದು ಕಡೆ ಸಿನಿಮಾ ಕೂಡ ತಯಾರಾಗ್ತಾ ಇದೆ. ಲಕ್ಷ್ಮೀಪುತ್ರ ಅಂತ ಮುಂದಿನ ಸಿನಿಮಾ ಬಿಡುಗಡೆಗೆ ಏನೇನು ರೆಡಿ ಆಗ್ತಾ ಇದೆ. ಒಳ್ಳೊಳ್ಳೆ ಸಾಂಗ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಚಿಕ್ಕಣ್ಣ ಅವರ ಒಂದು ಈ ಸಿನಿಮಾ ಬಹಳನೇ ಹೆಸರು ತಂದ್ಕೊಡೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಹೀರೋ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟು 2-3 ಸಿನಿಮಾಗಳನ್ನ ಈಗ ಮಾಡ್ತಾ ಇದ್ದಾರೆ, ಒಪ್ಕೊಂಡಿದ್ದಾರೆ. ಚೆನ್ನಾಗಿ ಶೂಟಿಂಗ್ ಕೂಡ ನಡೀತಾ ಇದೆ. ನೋಡ್ಬೇಕು ಯಾವ ರೀತಿ ಇರುತ್ತೆ ಸಿನಿಮಾ ಅಂತ. ಜೊತೆಗೆ ಮದುವೆಯ ಒಂದು ಗುಡ್ ನ್ಯೂಸ್ ಜೊತೆಗೆ ಎಲ್ಲರೂ ಕೂಡ ಅಷ್ಟೇನೆ ಈ ಒಂದು ಮದುವೆಗೆ ಸಾಕ್ಷಿಯಾಗಲಿದ್ದಾರೆ. ಬಂದು ನವ ಜೋಡಿಗೆ ಶುಭಾಶಯಗಳನ್ನು ತಿಳಿಸಲು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಹಾಲ್ ನಲ್ಲಿ ಮದುವೆನ ಸಹ ಮಾಡ್ಕೋತಾ ಇದ್ದಾರೆ. ಮೈಸೂರಿನಲ್ಲಿ ಇವರ ಒಂದು ಮದುವೆ ನಡೀತಾ ಇರೋದು 29ನೇ ತಾರೀಕು, ಆಗಸ್ಟ್ 29ಕ್ಕೆ ಮತ್ತೆ 30ನೇ ತಾರೀಕು 2 ದಿವಸ ಮದುವೆ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ನಡೆಯಲಿ. ನೀವು ಕೂಡ ಚಿಕ್ಕಣ್ಣ ಅವರಿಗೆ ತಪ್ಪದೆ ವಿಶ್ ಮಾಡಿ. ಮತ್ತೆ ಜೋಡಿ ಹೇಗಿದೆ ಎಂಬುದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ.